ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಟೆಕ್ ನ್ಯೂಸ್ ಎಪಿಸೋಡ್ 5 ಗೆ ಸ್ವಾಗತ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಆಪಲ್ ನ ಕಡೆಯಿಂದ. ಇದೇ ತಿಂಗಳು 20ನೇ ತಾರೀಕು ಆಪಲ್ ಕಂಪನಿ ತನ್ನ ಸಿಇಒ ಅನ್ನ ಅಫಿಷಿಯಲ್ ಆಗಿ ಚೇಂಜ್ ಮಾಡಿದೆ. ಇಷ್ಟು ದಿನ ಆಪಲ್ ನ ಸಿಇಒ ಆಗಿ ಟಿಮ್ ಕುಕ್ ಅವರಿದ್ರು. ಇವರ ಜಾಗಕ್ಕೆ ಜಾನ್ ಟೆರ್ಸನ್ ಅನ್ನೋರ್ನ ಸಿಇಒ ಆಗಿ ನೇಮಕ ಮಾಡಿದ್ದಾರೆ. ಈ ಅಫಿಷಿಯಲ್ ಚೇಂಜಸ್ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಜಾರಿಗೆ ಬರಲಿದೆ ಅಂತ ಆಪಲ್ ಕಂಪನಿ ಹೇಳಿದೆ. ಟಿಮ್ ಕುಕ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು 2001ರಿಂದ ಆಪಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವರು ಐಫೋನ್, ಐಪ್ಯಾಡ್ ಮತ್ತೆ ಆಪಲ್ ಸಿಲಿಕಾನ್ ಅಂದ್ರೆ ಎಂ ಸೀರೀಸ್ ನ ಚಿಪ್ಸೆಟ್ ಗಳು ಬರ್ತಾವಲ್ವಾ, ಅದರ ಡೆವಲಪ್ಮೆಂಟ್ ನಲ್ಲಿ ಮೇಜರ್ ಪಾತ್ರ ಇವ್ರದಿತ್ತು. ಈ ಟಿಮ್ ಕುಕ್ ಅವರು ತಮ್ಮ 50ನೇ ವಯಸ್ಸಿನಲ್ಲಿ ಆಪಲ್ ಸಿಇಒ ಆಗಿ ನೇಮಕ ಆಗಿದ್ರು. ಈಗ ಜಾನ್ ಟೆರ್ಸನ್ ಅವರು ಕೂಡ ಅಷ್ಟೇ ವಯಸ್ಸಿನಲ್ಲಿ ಸಿಇಒ ಆಗಿ ನೇಮಕ ಆಗಿದ್ದಾರೆ. ಇವರು ಕೂಡ 25 ವರ್ಷದಿಂದ ಆಪಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಟಿಮ್ ಕುಕ್ ಅವರು ಕಂಪ್ಲೀಟ್ ಆಗಿ ಕಂಪನಿನ ಬಿಡ್ತಾ ಇಲ್ಲ, ಬದಲಾಗಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಇರ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಾಸಾ ಕಡೆಯಿಂದ. ನಿಮ್ಮೆಲ್ರಿಗೂ ಗೊತ್ತೇ ಇರಬಹುದು, ನಾಸಾ ಈಗ ರೀಸೆಂಟ್ ಆಗಿ ಆರ್ಟಿಮಿಸ್ 2 ಅಂತ ಒಂದು ಪ್ರಾಜೆಕ್ಟ್ ಅನ್ನ ನಡೆಸ್ತು. ಈ ಪ್ರಾಜೆಕ್ಟ್ ನ ಉದ್ದೇಶ ಚಂದ್ರನತ್ತ ಮನುಷ್ಯರನ್ನ ಕಳಿಸಿ ಅಲ್ಲೊಂದಷ್ಟು ಡಾಟಾನ ಕಲೆಕ್ಟ್ ಮಾಡಿ ಭೂಮಿಗೆ ವಾಪಸ್ ಬರೋದಾಗಿತ್ತು. ಈ ರಾಕೆಟ್ ಅನ್ನ ಏಪ್ರಿಲ್ 1ನೇ ತಾರೀಕು ಲಾಂಚ್ ಮಾಡಿದ್ರು. ಏಪ್ರಿಲ್ 11ನೇ ತಾರೀಕು ವಾಪಸ್ ಆಯ್ತು. ಈ ಪ್ರಾಜೆಕ್ಟ್ ನಲ್ಲಿ ಚಂದ್ರನ ಹತ್ರ ಹೋಗಿದಂತವ್ರು ಅರ್ತ್ ಸೆಟ್ ಆಗೋದನ್ನ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡಿದ್ದಾರೆ. ಭೂಮಿ ಮುಳುಗ್ತಾ ಇರೋದನ್ನ ಇವರು ವಿಡಿಯೋ ಮಾಡಿದ್ದಾರೆ. ಹೆಂಗೆ ಸೂರ್ಯ ಮುಳುಗ್ತಾನೋ ಹಂಗೆ ನಮ್ ಭೂಮಿ ಕೂಡ ಮುಳುಗ್ತಾ ಇದೆ. ಈ ವಿಡಿಯೋನ ಐಫೋನ್ 17 Pro Max ಅಲ್ಲಿ ವಿಡಿಯೋ ಮಾಡಿರೋದು ಅಂತ ನಾಸಾ ಹೇಳ್ಕೊಂಡಿದೆ. ಏನೇ ಆಗ್ಲಿ ಇವ್ರು ತುಂಬಾ ಪುಣ್ಯವಂತರು. ಯಾಕಂತಂದ್ರೆ ಅಲ್ಲಿ ಹೋಗಿ ಭೂಮಿ ಮುಳುಗೋದನ್ನ ವಿಡಿಯೋ ಮಾಡ್ಕೊಂಡು ವಾಪಸ್ ಬಂದಿದಾರಲ್ಲ, ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ. ಈಗ ನೀವು ಮಾಡಕ್ಕಾಗುತ್ತಾ ಈ ತರ? ಏನೇ ಆಗ್ಲಿ ವಿಡಿಯೋ ಮಾತ್ರ ಚೆನ್ನಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಕಂಪನಿ ಅವರು ಮಾರ್ವೆಲ್ ಟೆಕ್ನಾಲಜಿ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೋತಾ ಇದಾರೆ. ಏನಕ್ಕಪ್ಪ ಅಂತಂದ್ರೆ ಕಸ್ಟಮ್ ಚಿಪ್ ಗಳನ್ನ ಡೆವಲಪ್ ಮಾಡೋದಕ್ಕೆ. ಇದರಲ್ಲಿ 2 ತರಹದ ಚಿಪ್ ಗಳನ್ನ ಡೆವಲಪ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು MPU ಅಂದ್ರೆ ಮೆಮೊರಿ ಪ್ರೊಸೆಸಿಂಗ್ ಯೂನಿಟ್ ಅಂತ. ಇದು ಗೂಗಲ್ ನ TPU ಜೊತೆ ಅಂದ್ರೆ ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ ಇದ್ರ ಜೊತೆ ಕೆಲಸ ಮಾಡುತ್ತೆ. ಈ ಚಿಪ್ ಕೆಲಸಗಳನ್ನ ಈಸಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೇ ಚಿಪ್ ಇನ್ಫರೆನ್ಸ್ ಆಪ್ಟಿಮೈಸ್ಡ್ TPU. ಈ ಚಿಪ್ ಟ್ರೈನ್ಡ್ AI ಮಾಡೆಲ್ ಗಳನ್ನ ಅಂದ್ರೆ ಜೆಮಿನಿ ಅಂತವುಗಳನ್ನ ಸ್ಪೀಡ್ ಮಾಡಕ್ಕೆ ಮತ್ತು ಅಕ್ಯುರೇಸಿನ ಜಾಸ್ತಿ ಮಾಡಕ್ಕೆ ಇವು ಹೆಲ್ಪ್ ಮಾಡ್ತವೆ. ಯಾಕೆ ಗೂಗಲ್ ಕಂಪನಿ ಮಾಡ್ತಾ ಇದೆ ಅಂತಂದ್ರೆ ಎನ್ವಿಡಿಯಾ ಜೊತೆ ಕಾಂಪೀಟ್ ಮಾಡಕ್ಕೆ. ಇದು ಎನ್ವಿಡಿಯಾದ ಎಕ್ಸ್ಪೆನ್ಸಿವ್ GPU ಗಳಿಗೆ ಆಲ್ಟರ್ನೇಟಿವ್ ಆಗಿ ತನ್ನದೇ ಆದ TPU ಗಳನ್ನ ಡೆವಲಪ್ ಮಾಡ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಚೀನಾದಿಂದ. ಚೀನಾ ದೇಶದಲ್ಲಿ ಡಿಜಿಟಲ್ AI ಹ್ಯೂಮನ್ ಗಳ ಟೆಕ್ನಾಲಜಿ ತುಂಬಾ ಬೂಮಲ್ ಇದೆ. ಏನಪ್ಪಾ ಈ ಟೆಕ್ನಾಲಜಿ ಅಂತಂದ್ರೆ ಒಬ್ಬ ಮನುಷ್ಯನ ತರನೇ AI ಅವತಾರಗಳನ್ನ ಸೃಷ್ಟಿ ಮಾಡೋದು. ಈಗ ಉದಾಹರಣೆಗೆ ವರ್ಚುವಲ್ ಲವರ್ಸ್, ಈಗ ಅನ್ಕೊಳ್ಳಿ ಯಾರೋ ಒಬ್ರು ತೀರೋಗಿರ್ತಾರೆ, ಅವರ ಒಂದು ವರ್ಚುವಲ್ ಅವತಾರಗಳನ್ನ ಸೃಷ್ಟಿ ಮಾಡೋದು. ಈ ರೀತಿ ಒಂದು ಟೆಕ್ನಾಲಜಿ. ಈ AI ನ ಮಾಡಲ್ಗಳು ನಿಜವಾದ ಮನುಷ್ಯರ ತರನೇ ಕಾಣ್ತವೆ. ಇದು ಮಿಸ್ಯೂಸ್ ಆಗ್ಬಾರ್ದು ಅಂತ ಚೀನಾ ದೇಶದಲ್ಲಿ ಒಂದಷ್ಟು ರೂಲ್ಸ್ ಗಳನ್ನ ತಂದಿದ್ದಾರೆ. ಈಗ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಗಳಿಗೆ ಫೇಸ್ ID, ವಾಯ್ಸ್ ID ಎಲ್ಲ ಕೊಡ್ತಾರಲ್ವಾ, ಅದಕ್ಕೆ ಇದನ್ನ ಬಳಸಬಾರ್ದು ಅಂತ CAC ನಿಷೇಧ ಮಾಡಿದೆ. ಆಮೇಲೆ ಇದ್ರ ಮೇಲೆ ವಾಟರ್ ಮಾರ್ಕ್ ಇರ್ಲೇಬೇಕು ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ವ್ಯಕ್ತಿಯ ಫೇಸ್ ಮತ್ತೆ ವಾಯ್ಸ್ ನ ಅವರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರಬಾರದು ಮತ್ತು ಸರ್ಕಾರದ ವಿರುದ್ಧ ಜನರನ್ನ ಪ್ರಚೋದಿಸಬಾರದು ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮೋಟೋರೋಲಾ ಇಂದ. ಮೋಟೋರೋಲಾ ಅವರು ತಮ್ಮ ರೇಸರ್ 70 ಸೀರೀಸ್ ಅನ್ನ ಇದೇ ತಿಂಗಳು 29ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಇವು ಫೋಲ್ಡಬಲ್ ಫೋನ್ಸ್ ಗಳು. ಸೋಷಿಯಲ್ ಮೀಡಿಯಾದಲ್ಲಿ ಮೋಟೋರೋಲಾ ಅವರು ಒಂದು ಟೀಸರ್ ಅನ್ನ ಬಿಟ್ಟಿದ್ದಾರೆ. ಆ ಟೀಸರ್ ನಲ್ಲಿ ಗೆಟ್ ರೆಡಿ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ನ್ಯೂ ಅಂತ ಹೇಳಿದ್ದಾರೆ. ಈ ಇವೆಂಟ್ ನಲ್ಲಿ 3 ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ರೇಸರ್ 70, ಎರಡನೇದು ರೇಸರ್ 70 ಪ್ಲಸ್, ಮೂರನೇದು ರೇಸರ್ 70 ಅಲ್ಟ್ರಾ ಅಂತ. ಆಮೇಲೆ ಈ ಇವೆಂಟ್ ನಲ್ಲಿ ಮೋಟೋರೋಲಾ ಫೋಲ್ಡಬಲ್ ಫೋನ್ ಅನ್ನ ಕೂಡ ಲಾಂಚ್ ಮಾಡ್ತಾರೆ. ಅಂದ್ರೆ ಬುಕ್ ರೀತಿ ಓಪನ್ ಮಾಡುವಂತ ಫೋನ್ಗಳು. ಇದನ್ನ ಮೊದಲನೇ ಬಾರಿ ಮೋಟೋರೋಲಾ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಈ ಸಲ AI ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಮೋಟೋರೋಲಾ ಅವರು ಕೊಟ್ಟಿದ್ದಾರೆ. ಲಾಂಚ್ ಆದ್ಮೇಲೆ ಇದರ ಫೀಚರ್ಸ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು Huawei ಇಂದ. Huawei ಕಂಪನಿ ಅವರು Huawei ವಾಚ್ ಬಡ್ಸ್ 2 ಅಂತ ಒಂದು ವಾಚ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ವಾಚ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ವಾಚ್ ನಲ್ಲಿ ಬಡ್ಸ್ ಕೂಡ ಇರ್ತವೆ. ಇದರಲ್ಲಿ 1.5 ಇಂಚ್ ನ LTPO AMOLED ಡಿಸ್ಪ್ಲೇ ಇರುತ್ತೆ. 3000 ನಿಟ್ಸ್ ನ ಬ್ರೈಟ್ನೆಸ್ ಕೂಡ ಇರುತ್ತೆ. ಇದು ಟೈಟಾನಿಯಂ ಬಿಲ್ಡ್. ಈ ಬಡ್ಸ್ ಅಲ್ಲಿ ANC ಕೂಡ ಇರುತ್ತೆ, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಮತ್ತೆ ಸಾಕಷ್ಟು ಹೆಲ್ತ್ ಫೀಚರ್ಸ್ ಗಳು ಕೂಡ ಇದಾವೆ. ಇದರ ಪ್ರೈಸ್ ನೋಡೋದಾದ್ರೆ ಇದರಲ್ಲಿ 2 ತರದ ವಾಚ್ ಗಳು ಬರ್ತವೆ. ಒಂದು ರಬ್ಬರ್ ಸ್ಟ್ರಾಪ್, ಇನ್ನೊಂದು ಟೈಟಾನಿಯಂ ಸ್ಟ್ರಾಪ್. ಅದರಲ್ಲಿ ರಬ್ಬರ್ ಸ್ಟ್ರಾಪ್ ಗೆ 42,500 ಆದ್ರೆ ಟೈಟಾನಿಯಂ ಸ್ಟ್ರಾಪ್ ಗೆ 48,500. ಈ ವಾಚ್ ನಮ್ಮ ಇಂಡಿಯಾದಲ್ಲಂತೂ ಲಾಂಚ್ ಆಗಲ್ಲ, ಚೀನಾ ದೇಶದಲ್ಲಿ ಲಾಂಚ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಆಪಲ್ ನ ಕಡೆಯಿಂದ. ಆಪಲ್ ಕಂಪನಿ ಅವರು ತಮ್ಮ ಮ್ಯಾಕ್ ಸ್ಟುಡಿಯೋ ಅನ್ನ RAM ಮತ್ತು SSD ಶಾರ್ಟೇಜ್ ಇಂದಾಗಿ ಲಾಂಚ್ ಮಾಡೋದನ್ನ ಲೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ವರ್ಷದ ಮಿಡ್ ಅಲ್ಲಿ ಲಾಂಚ್ ಆಗ್ಬೇಕಾಗಿದ್ದು ಅಕ್ಟೋಬರ್ ತಿಂಗಳಿಗೆ ಪೋಸ್ಟ್ಪೋನ್ ಆಗಿದೆ. ಮ್ಯಾಕ್ ಬುಕ್ ಪ್ರೋ ಕೂಡ ಪೋಸ್ಟ್ಪೋನ್ ಆಗಿದೆ. ಈ ವರ್ಷದ ಕೊನೆಯಲ್ಲಿ ಲಾಂಚ್ ಆಗ್ಬೇಕಾಗಿದ್ದು ಮುಂದಿನ ವರ್ಷ 2027ಕ್ಕೆ ಪೋಸ್ಟ್ಪೋನ್ ಆಗಿದೆ. ಮುಂದಿನ ವರ್ಷ 2027ಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಲಾಂಚ್ ಆಗ್ತಾ ಇದೆ. ಈ ಮ್ಯಾಕ್ ಬುಕ್ ಪ್ರೋ ನಲ್ಲಿ ಮಿನಿ LED ಡಿಸ್ಪ್ಲೇ ಇಂದ OLED ಡಿಸ್ಪ್ಲೇಗೆ ಚೇಂಜ್ ಮಾಡ್ತಾ ಇದ್ದಾರೆ. ಈ ಲ್ಯಾಪ್ಟಾಪ್ ನಲ್ಲಿ ಟಚ್ ಸ್ಕ್ರೀನ್ ಮತ್ತೆ ಡೈನಾಮಿಕ್ ಐಲ್ಯಾಂಡ್ ಕೂಡ ಇರುತ್ತೆ. ಈ ಲ್ಯಾಪ್ಟಾಪ್ ನಲ್ಲಿ M6 Pro ಮತ್ತೆ M6 Max ಅನ್ನೋ ಚಿಪ್ಸೆಟ್ ಗಳು ಇರ್ತವೆ. ಇನ್ನು OS ಕಡೆ ಬರೋದಾದ್ರೆ Mac OS 27 ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಓಪೋ ಕಡೆಯಿಂದ. ಓಪೋದವರು ಓಪೋ ಫೈಂಡ್ X9 ಅಲ್ಟ್ರಾ ಸ್ಮಾರ್ಟ್ ಫೋನ್ ಅನ್ನ ಏಪ್ರಿಲ್ 21ನೇ ತಾರೀಕು ಚೀನಾ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಓಪೋದ ಫ್ಲಾಗ್ಶಿಪ್ ಫೋನ್. ಇದರ ಫೀಚರ್ಸ್ ನೋಡೋದಾದ್ರೆ
ಇದರಲ್ಲಿ ದಿ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ ಡ್ರ್ಯಾಗನ್ 8 ಎಲೈಟ್ Gen 5 ಚಿಪ್ಸೆಟ್ ಇದೆ. ಇದು 3 ನ್ಯಾನೋಮೀಟರ್ ನ ಚಿಪ್ಸೆಟ್. ಇನ್ನು 6.8 ಇಂಚ್ ನ LTPO ಅಮುಲೆಟ್ ಡಿಸ್ಪ್ಲೇ ಇದೆ. 144 ಹರ್ಟ್ಸ್ ನ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 3600 ನಿಟ್ಸ್ ನ ಬ್ರೈಟ್ನೆಸ್. ಇನ್ನು ಇದರ ಕ್ಯಾಮೆರಾ ವಿಚಾರಕ್ಕೆ ಅಂತಂದ್ರೆ 200 MP ಮೇನ್ ಕ್ಯಾಮೆರಾ, ಇನ್ನು 200 MP ಟೆಲಿಫೋಟೋ ಲೆನ್ಸ್, 50 MP ಅಲ್ಟ್ರಾ ವೈಡ್ ಲೆನ್ಸ್, ಇನ್ನು 50 MP ಅಲ್ಟ್ರಾ ಟೆಲಿಫೋಟೋ ಲೆನ್ಸ್ ಕೂಡ ಇದೆ. ಇನ್ನು ಬ್ಯಾಟರಿ ವಿಚಾರಕ್ಕೆ ಅಂತಂದ್ರೆ 7050 mAh ಕೆಪಾಸಿಟಿಯ ಬ್ಯಾಟರಿ ಇದೆ. 100 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನು IP66, 68, 69 ನ ವಾಟರ್ ರೆಸಿಸ್ಟೆಂಟ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್ ಫೀಚರ್ ಕೂಡ ಇದೆ. ಇದು ಚೀನಾ ದೇಶದಲ್ಲಿ ಲಾಂಚ್ ಆಗಿದೆ. ಮೇ ತಿಂಗಳಲ್ಲಿ ನಮ್ಮ ಭಾರತಕ್ಕೆ ಬರ್ಬೋದು. ಇದರ ಪ್ರೈಸ್ ಬಂದು 1 ಲಕ್ಷ ಮೀರುತ್ತೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.